ಹಲೋ ಸ್ನೇಹಿತರೆ, ನಮಸ್ಕಾರ. ನಮ್ಮ ಹತ್ತಿರ ಇಲ್ಲಿ ಮತ್ತೊಂದು ಹೊಸ ಮಾಹಿತಿ ಬಂದಿದೆ. ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿದುಕೊಳ್ಳಲು ಕೊನೆವರೆಗೂ ತಪ್ಪದೆ ನೋಡಿ ಹಾಗೂ ಕೊನೆಯಲ್ಲಿ ನಿಮ್ಮ ಅನಿಸಿಕೆಯನ್ನು ಮರೆಯದೆ ತಿಳಿಸಿ. BMW X1 ಕಾರ್ ಬೆಸ್ಟ್ ಲುಕ್ ಆ್ಯಂಡ್ ಫ್ಯೂಚರ್ ಅಂತ ಹೇಳಿದ್ದಾರೆ. ಹೆಸರು ಬಂದು ಕವನ, ಸ್ಥಳ ಮುತ್ತಿನಕೆರೆ, ಬೆಂಗಳೂರು. ವಯಸ್ಸು ನೋಡುವುದಾದರೆ ಕವನ ಅವರದು 37 ವರ್ಷ ವಯಸ್ಸು. ಜೀವನ ಗಂಡ ದುಬೈನಲ್ಲಿ ಇದ್ದಾರೆ, ಜೊತೆಗೆ ಇಲ್ಲ ಅಂತ ಹೇಳಿದ್ದಾರೆ. ಸಮಸ್ಯೆ ಗಂಡ ದುಬೈಯಲ್ಲಿ 2ನೇ ಮದುವೆ ಆಗಿದ್ದಾರೆ. ಬಯಕೆ ನಾನು ಕೂಡ 2ನೇ ಮದುವೆ ಆಗಬೇಕು ಅಂತ ತಮ್ಮ ಒಂದು ಬಯಕೆಯನ್ನು ಇಲ್ಲಿ ಹೇಳಿಕೊಂಡಿದ್ದಾರೆ. ಗಂಡ ಇಲ್ಲದ ಇವಳ ಜೀವನ ನೋಡಿ ಅಂತ ಹೇಳಿದ್ದಾರೆ. ಯಜಮಾನರು ದುಬೈಗೆ ಕೆಲಸಕ್ಕೆ ಅಂತ ಹೋಗಿ ಅಲ್ಲೇ ಮದುವೆಯಾಗಿ ಸೆಟಲ್ ಆಗಿದ್ದಾರೆ. ನಾನು ಮನೆಯಲ್ಲೇ ಒಬ್ಬಳೇ ಇರುವುದು, ಒಂದು ಮಗು ಕೂಡ ಆಗಿಲ್ಲ. ತವರು ಮನೆಯಲ್ಲಿ ಇರಲು ಇಷ್ಟ ಇಲ್ಲ, ಅದಕ್ಕೆ ಗಂಡನ ಮನೆಯಲ್ಲಿ ಒಬ್ಬಳೇ ಇರುವುದು. ನಾನು 2ನೇ ಮದುವೆ ಆಗಲು ನಿರ್ಧರಿಸಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಅವರ ಒಂದು BMW ಕಾರ್ನ ಒಂದು ಬೆಸ್ಟ್ ಫ್ಯೂಚರ್ ಹಾಗೂ ಲುಕ್ ನೋಡುವುದಾದರೆ ಸೈಡ್ ವ್ಯೂ ಮತ್ತು ಫ್ರಂಟ್ ವ್ಯೂ ಹಾಗೂ ಬ್ಯಾಕ್ ವ್ಯೂ ಅನ್ನೋ ಪಿಕ್ಚರನ್ನು ಇಲ್ಲಿ ನಾವು ನೋಡಬಹುದು. ಅವರು ಶೇರ್ ಮಾಡಿದ್ದಾರೆ. ಮತ್ತು ಅವರು 2ನೇ ಮದುವೆ ಆಗುವುದಕ್ಕೆ ಇರುವಂತಹ ಮುಖ್ಯ ಕಾರಣ, ಮಕ್ಕಳೊಂದಿಗೆ ಜೀವನದಲ್ಲಿ ಸುಖವಾಗಿ ಬಾಳಬೇಕು, ನನ್ನ ಜೀವನದಲ್ಲೂ ಕೂಡ ಪ್ರೀತಿ ನೆಮ್ಮದಿ ಬೇಕು, ಹೊಸ ಸುಖಕರ ಜೀವನ ಪ್ರಾರಂಭಿಸುವ ಉದ್ದೇಶದಿಂದ ಜೀವನದಲ್ಲಿ ಒಂಟಿತನ ದೂರ ಮಾಡಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಇನ್ನು ಅವರ ಬಳಿ ಇರ್ತಕ್ಕಂತಹ ಒಂದು BMW ಕಾರ್ನ ಬಗ್ಗೆ ಕೆಲವೊಂದು ಮಾಹಿತಿ ನೋಡುವುದಾದರೆ, BMW X1 ಪ್ರೈಸ್ ಇನ್ ಇಂಡಿಯಾ ಸ್ಟಾರ್ಟ್ಸ್ ಫ್ರಮ್ 49.50 lakhs. X1 is available in 6 colors: in plain white, black and M-Protamel blue, metallic, storm say metallic, space silver, metallic and polytonic ಅಂತ ಹೇಳಿದ್ದಾರೆ. ಸೊ ಸೇಫ್ಟಿ ರನ್ನಿಂಗ್ ಅಂತ ಕೂಡ ಹೇಳಿದ್ದಾರೆ. ಸೊ ಈ ಕಾರು ನಮ್ಮ ಇಂಡಿಯಾದಲ್ಲಿ ಬಂದು BMW 49.50 ಲಕ್ಷದಿಂದ ಸಿಗುತ್ತದೆ ಹಾಗೂ ತುಂಬ ಮಾಡೆಲಲ್ಲಿ ಹಾಗೂ ಡಿಫ್ರೆಂಟ್ ಮಲ್ಟಿಪಲ್ ಕಲರಲ್ಲಿ ಈ ಒಂದು ಕಾರ್ ಅವೈಲೇಬಲ್ ಇದೆ ಅಂತ ಹೇಳಿದ್ದಾರೆ. ಹಾಗೂ X1 ಮಾಡೆಲ್ ಪ್ರೈಸ್ ಹಾಗೂ ಕೀ ಸ್ಪೇಸ್ ನೋಡುವುದಾದರೆ S ಡ್ರೈವ್ 18 IM ಸ್ಪೋರ್ಟ್ಸ್ ಅಂತ ಹೇಳಿದ್ದಾರೆ. 49.50 lakhs, ಪೆಟ್ರೋಲ್ 1499 cc, ಆಟೋಮೆಟಿಕ್ ಅಂತ ಹೇಳಿದ್ದಾರೆ. ಸೊ S ಡ್ರೈವ್ 18 DM ಸ್ಪೋರ್ಟ್ಸ್ ನೋಡುವುದಾದರೆ 52.50 lakhs, ಡೀಸೆಲ್ 1995 cc, ಆಟೋಮೆಟಿಕ್ DCT ಅಂತ ಕೂಡ ಹೇಳಿದ್ದಾರೆ. ಇದಿಷ್ಟು ಮಾಹಿತಿ ಅವರು ಕೊಟ್ಟಂಥದ್ದು. ಸೊ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆಯನ್ನು ಮರೆಯದೆ ತಿಳಿಸಿ. ಖಂಡಿತವಾಗಿ ಅವರು ನಿಮ್ಮನ್ನು ಸಂಪರ್ಕಿಸಿ ಮಾತನಾಡುತ್ತಾರೆ.